ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಸ್ನೇಹಿತರೆ, ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಇದು 144 ವರ್ಷಕ್ಕೆ ಒಮ್ಮೆ ಬರುವಂತಹ ಕುಂಭಮೇಳ. ಇದರಲ್ಲಿ ಪ್ರತಿದಿನ ಹೆಚ್ಚು ಕಡಿಮೆ 1 ಕೋಟಿವರೆಗೆ ಜನ ಬಂದಲ್ಲಿ ಸ್ನಾನ ಮಾಡಿ ಹೋಗ್ತಾ ಇದ್ದಾರೆ. ಅದ್ಭುತವಾದಂತಹ ಅರೇಂಜ್ಮೆಂಟ್ ಅನ್ನ ಯೋಗಿ ಸರ್ಕಾರ ಮಾಡಿದೆ. ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಇಲ್ಲಿ ಏನಾಗಿದೆ ಅಂದ್ರೆ, ನಿನ್ನೆ ಅಮಿತ್ ಶಾ ಅವರು ಪ್ರಯಾಗ್ರಾಜ್ಗೆ ಹೋಗಿ ಸ್ನಾನವನ್ನ ಮಾಡಿದ್ದಾರೆ. ಅಂದ್ರೆ ತಮ್ಮ ಕುಟುಂಬ ಸಮೇತರಾಗಿ ಹೋಗಿದ್ದಾರೆ. ಅವರು ಹೋಗಿ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ದಾರೆ. ಅಮಿತ್ ಶಾ ಅವರು ಅಲ್ಲಿ ಹೋಗಿ ಸ್ನಾನ ಮಾಡಿರೋದನ್ನ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟೀಕಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಮಧ್ಯಪ್ರದೇಶದಲ್ಲಿ ಒಂದು ರ್ಯಾಲಿಯನ್ನು ಉದ್ದೇಶಿಸಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಷಣ ಮಾಡ್ತಾ ಇದ್ರು. ಈ ಭಾಷಣದಲ್ಲಿ ಅವ್ರು ಹೇಳಿರುವಂತಹ ಮಾತುಗಳಿದೆಯಲ್ಲ, ಇದು ಖಂಡಿತವಾಗಿ ಬೇಸರ ತರಿಸುವಂತಹದ್ದು. ಅಲ್ಲಿ ಏನ್ ಹೇಳಿದ್ರು ಅಂದ್ರೆ, ಅಮಿತ್ ಶಾ ಅವರು ಗಂಗೆಯಲ್ಲಿ ಹೋಗಿ ಮುಳುಗಿ ಎದ್ದ ತಕ್ಷಣ ನಿರುದ್ಯೋಗ ನಿವಾರಣೆ ಆಗಲ್ಲ, ಭಾರತದ ಬಡತನ ಕಮ್ಮಿ ಆಗಲ್ಲ, ಅದೇ ರೀತಿಯಲ್ಲಿ ವಿದ್ಯೆಯಿಂದ ವಂಚಿತರಾದ ಮಕ್ಕಳು ಪುನಃ ಶಾಲೆ ಬರಲ್ಲ ಅಂತೇಳಿ ಹೇಳಿದ್ರು. ಇಷ್ಟನ್ನೇ ಹೇಳಿ ಮುಗಿಸಿದ್ರು, ಅಡ್ಡಿಲ್ಲ ಇತ್ತು. ಮತ್ತು ಮುಂದುವರೆದವರು ಹೇಳಿದ್ರು, ಮೋದಿ ಮತ್ತು ಅಮಿತ್ ಶಾ ಇಬ್ರು ಹೋಗಿ ಗಂಗೆಯಲ್ಲಿ 1000 ಸಾರಿ ಮುಳುಗಿ ಎತ್ತರು ಕೂಡ ಅವ್ರಿಗೆ 100 ಜನ್ಮದಲ್ಲೂ ಕೂಡ ಸ್ವರ್ಗ ಪ್ರಾಪ್ತಿ ಆಗಲ್ಲ ಅಂತೇಳಿ ಹೇಳಿದ್ರು. ಅಂದ್ರೆ ಮೋದಿ ಮತ್ತು ಅಮಿತ್ ಶಾ ಅಷ್ಟೊಂದು ಪಾಪವನ್ನ ಮಾಡಿದ್ದಾರೆ ಅಂತ ತಗೊಂಡು ಇಂಡೈರೆಕ್ಟ್ ಆಗಿ ಅವ್ರು ಹೇಳಿದ್ರು. ಅದೆಲ್ಲ ಆದ್ಮೇಲೆ ಕೊನೆಗೂ ಇನ್ನೊಂದು ಮಾತನ್ನ ಹೇಳಿದ್ರು. ಅಂದ್ರೆ ಹಿಂದೂಗಳ ಧಾರ್ಮಿಕ ನಂಬಿಕೆಗೆ ನಾನು ಧಕ್ಕೆ ಮಾಡ್ತಾ ಇದ್ದೇನೆ ಅನ್ಸ್ತೋ ಏನೋ ಗೊತ್ತಿಲ್ಲ ಅವರಿಗೆ. ಕೊನೆಯದಾಗಿ ಹೇಳಿದ್ರೆ, ನಾನು ಈ ರೀತಿ ಹೇಳಿರೋದ್ರಿಂದ ಯಾರಿಗಾರು ಬೇಸರ ಆಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಯಾಕಂದ್ರೆ ಇದೆಲ್ಲವೂ ನಿಮ್ ನಂಬಿಕೆ ಸಂಬಂಧಪಟ್ಟಿದ್ದು ಅಂತೇಳಿ ಹೇಳಿದ್ರು. ಅಂದ್ರೆ ಒಂದು ನೀವು ಅರ್ಥ ಮಾಡ್ಕೊಳ್ಳಿ, ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಎಲ್ಲಿ ಯಾವ ರೀತಿ ವಿಷಯಗಳನ್ನ ಮಾತಾಡ್ಬೇಕು ಅನ್ನೋದು ಕೂಡ ಇನ್ನೂ ಗೊತ್ತಿಲ್ಲ ಅನ್ಸ್ತದೆ. ಇಷ್ಟು ವರ್ಷ ಆಗಿದೆ ಅವರಿಗೆ, ಹೆಚ್ಚು ಕಡಿಮೆ 50-60 ವರ್ಷದಿಂದ ಅವ್ರು ರಾಜಕೀಯದಲ್ಲಿದ್ದಾರೆ. ಆದ್ರೆ ಯಾರನ್ನೋ ತೃಪ್ತಿಪಡಿಸ್ಲಿಕ್ಕಾಗಿ ಯಾರನ್ನೋ ಈ ರೀತಿಯಾಗಿ ಟೀಕೆ ಮಾಡೋದು ತುಂಬಾ ತಪ್ಪು ಅನಿಸ್ತದೆ. ಅಮಿತ್ ಶಾ ಅವರು ಅಲ್ಲಿ ಹೋಗಿರೋದು ಅವರ ನಂಬಿಕೆಗೆ ಅನುಗುಣವಾಗಿ ಅಲ್ಲಿ ಹೋಗಿ ಸ್ನಾನ ಮಾಡಿದ್ದಾರೆ. ಯಾಕಂದ್ರೆ ಆಸ್ತಿಯ ಹಿಂದೂ ಅವರು ಹೋಗಿದ್ದಾರೆ, ಅಲ್ಲಿ ಸ್ನಾನ ಮಾಡಿದ್ದಾರೆ. ಹಿಂದೂಗಳಿಗೆ ಎಲ್ರಿಗೂ ಒಂದು ನಂಬಿಕೆ ಇದೆ, ಗಂಗೆಯಲ್ಲಿ ಹೋಗಿ ನಾನು ಸ್ನಾನ ಮಾಡಿದ್ರೆ ನನಗೆ ಪುಣ್ಯ ಪ್ರಾಪ್ತಿ ಆಗ್ತದೆ ಅಂತ ತಗೊಂಡಿದೆ. ಅದಕ್ಕಾಗಿ ಅವರು ಅಲ್ಲಿಗೆ ಸ್ನಾನ ಮಾಡಿದವರು ಹೊರತು ಅವ್ರು ಸ್ನಾನ ಮಾಡೋದಕ್ಕೂ ದೇಶ ಬಡತನಕ್ಕೂ ಉದ್ಯೋಗ ಸೃಷ್ಟಿಗೂ ಸಂಬಂಧನೇ ಇಲ್ಲ ಅಂತೇಳಿ ಹೇಳ್ಬೋದು. ಆದ್ರೂ ಕೂಡ ಇಲ್ಲಿ ಕೂಡ ರಾಜಕೀಯ ಮಾಡ್ಲಿಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಯತ್ನ ಪಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಈಗ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು, ಅದೇನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಕೂಡ ಹೆಚ್ಚು ಕಡಿಮೆ ಒಂದು 50 ವರ್ಷ ನಮ್ಮ ದೇಶವನ್ನ ಕಂಟಿನ್ಯೂಸ್ ಆಗಿ ಆಳಿದೆ ಅಂತಲೇ ಹೇಳ್ಬೋದು. ಈ ಸಂದರ್ಭದಲ್ಲಿ ಪ್ರತಿ ಚುನಾವಣೆಯಲ್ಲಿ ಅವರ ಪ್ರಣಾಳಿಕೆಯಲ್ಲಿ ಇರ್ತಿದ್ದೇನು, ಗರೀಬಿ ಹಟಾವೋ ಅಂತೇಳಿ. ಹಾಗಾದ್ರೆ ಸ್ವಾತಂತ್ರ್ಯ ನಂತರ ಬಹುಪಾಲು ಆಳಿರುವಂತಹ ಈ ಕಾಂಗ್ರೆಸ್ ತನ್ನ ಆಳ್ವಿಕೆಯಲ್ಲಿ ಯಾಕೆ ಬಡತನವನ್ನ ನಿರ್ಮೂಲನೆ ಮಾಡ್ಲಿಕ್ಕಾಗ್ಲಿಲ್ಲ? ಇದಕ್ಕಾಗಿ ಇವ್ರು ಯಾಕೆ ಕಷ್ಟಪಡ್ಲಿಲ್ಲ? ಯಾಕಂದ್ರೆ ಇವ್ರ ಪ್ರಣಾಳಿಕೆಯಲ್ಲಿ ಇರ್ತಾ ಇತ್ತು. ಆದ್ರೆ ಬಡತನ ನಿರ್ಮೂಲನೆ ಆಗ್ತಾ ಇದ್ದದ್ದು ಜನರದ್ದಲ್ಲ, ಕಾಂಗ್ರೆಸ್ ನಾಯಕರದ್ದು. ನಿಮ್ಗೆ ಗೊತ್ತಿದೆ ಅವ್ರು ಎಷ್ಟೆಲ್ಲ ದುಡಿದಿದ್ದಾರೆ ಅಂತ ತಕೊಂಡು. ಹೆಚ್ಚು ಕಡಿಮೆ ಇನ್ನೊಂದು 10-15 ತಲೆಮಾರಿಗೆ ಆಗುವಷ್ಟು ಈಗಾಗಲೇ ಎಲ್ಲರೂ ಮಾಡಿ ಇಟ್ಬಿಟ್ಟಿದ್ದಾರೆ. ಇದು ಎಲ್ರಿಗೂ ಗೊತ್ತಿರುವಂತಹ ವಿಷಯ. ರಾಜಕೀಯ ನಾಯಕರ ಗಳಿಕೆ ಬಗ್ಗೆ ನಾವು ಮಾತಾಡೋದು ವೇಸ್ಟ್ ಅನ್ಸ್ತದೆ, ಮಾತಾಡ್ಲಿಕ್ಕೂ ಹೋಗ್ಬಾರ್ದು. ಅದೇನೇ ಇರಲಿ. ಹಾಗಾದ್ರೆ ಆ ಸಂದರ್ಭದಲ್ಲಿ ನೀವು ಎಷ್ಟು ಉದ್ಯೋಗ ಸೃಷ್ಟಿ ಮಾಡಿದ್ದೀರಾ? ಉದ್ಯೋಗ ಸೃಷ್ಟಿ ಆಗಿದೆ, ಎಲ್ಲರ ಕಾಲದಲ್ಲೂ ಆಗ್ತಾ ಇರ್ತದೆ. ಅಟ್ ಎ ಟೈಮ್ ಆಗಲ್ಲ. ಉದ್ಯೋಗ ಅಂತ ಹೇಳಿದ್ರೆ ಎಲ್ರಿಗೂ ಸರ್ಕಾರಿ ಕೆಲಸವನ್ನು ಕೊಡ್ಲಿಕ್ಕೆ ಆಗಲ್ಲ. ಪ್ರೈವೇಟ್ ಜಾಬ್ಗಳು ಕೂಡ ಕ್ರಿಯೇಟ್ ಆಗ್ತಾನೆ ಹೋಗ್ಬೇಕು. ಅದು ಎಷ್ಟಾಗುತ್ತೋ ಅಷ್ಟು ಆಗ್ತಾನೆ ಇರ್ತದೆ. ಮುಂದಿನ ದಿನಗಳಲ್ಲಿ ಕೂಡ ನಡೀತಾ ಇರ್ತದೆ. ಅದೇ ರೀತಿ ಹೊಸ ಹೊಸ ಕಂಪನಿಗಳು ಕೂಡ ಬರ್ತದೆ, ಅಲ್ಲಿ ಕೂಡ ಉದ್ಯೋಗ ಸೃಷ್ಟಿ ಆಗ್ತದೆ. ಅದೆಲ್ಲ ಬೇರೆ ವಿಷಯ. ಆದ್ರೆ ಇಲ್ಲಿ ಮಹಾಕುಂಭ ಮೇಳಕ್ಕೂ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳೋ ಮಾತಿಗೂ ಖಂಡಿತವಾಗೂ ಸಂಬಂಧ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿ ಹೇಳಿದ ತಕ್ಷಣ ಬಿಜೆಪಿಯ ಸಂಬಿತ್ ಪಾತ್ರ ಅವರು ಕೂಡ ಹೇಳಿದ್ರು, ಪ್ರತಿ ವರ್ಷ ಹಾಗಾದ್ರೆ ನೀವು ಯಾಕೆ ಇಫ್ತಾರ್ ಕೂಟ ಅಂತ ಹೇಳ್ಕೊಂಡು ಅಲ್ಲಿ ಹೋಗಿ ಊಟ ಮಾಡ್ತೀರಾ? ಇದರಿಂದಾಗಿ ಬಡತನ ನಿರ್ಮೂಲನೆ ಆಗ್ತದ ಅಂತೇಳಿ ಕೂಡ ಕ್ವಶನ್ ಮಾಡಿದ್ದಾರೆ. ಆದ್ರೆ ಅದಕ್ಕೆ ಖಂಡಿತವಾಗಿ ಅವರು ಉತ್ತರ ಕೊಡಲ್ಲ. ನಂತರ ಇನ್ನೊಂದು ಮಾತು ಹೇಳಿದ್ದಾರೆ, ಪ್ರತಿ ವರ್ಷ ಭಾರತದಿಂದ ಲಕ್ಷಾಂತರ ಜನ ಮೆಕ್ಕಾ ಮತ್ತು ಮದೀನಕ್ಕೆ ಹೋಗ್ತಾರೆ, ಇದರಿಂದ ಬಡತನ ನಿರ್ಮೂಲನೆ ಆಗ್ತದ? ಇದನ್ನ ನೀವು ಅವ್ರ ಮುಸಲ್ಮಾನರನ್ನ ಕೇಳ್ತೀರಾ ಅಂತ ಕೂಡ ಕೇಳಿದ್ದಾರೆ. ಅದನ್ನು ಕೂಡ ಅವ್ರು ಕೇಳಲ್ಲ. ಯಾಕಂದ್ರೆ ಮುಸಲ್ಮಾನರ ಬಗ್ಗೆ ಮಾತಾಡ್ಲಿಕ್ಕೆ ಇವರಿಗೆ ದಮ್ಮಿಲ್ಲ. ಇಲ್ಲಿ ವಿಷಯ ಏನು ಅಂತ ಹೇಳಿದ್ರೆ, ಮಹಾಕುಂಭ ಮೇಳ ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು. ಅಲ್ಲಿ ಯಾರು ಬೇಕಾದ್ರೂ ಬಂದು ಸ್ನಾನ ಮಾಡ್ಬೋದು, ಯಾವುದೇ ರೀತಿಯ ರೆಸ್ಟ್ರಿಕ್ಷನ್ ಇಲ್ಲ. ಯಾಕಂದ್ರೆ ಯಾರ ಜಾತಿ ಧರ್ಮ ಏನೊಂದು ಕೇಳೋದಿಲ್ಲ ಅಲ್ಲಿ. ಆದ್ರೆ ಇದು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಇಲ್ಲಿ ಹಿಂದೂಗಳಿಗೆ ಸಂಬಂಧಪಟ್ಟಂತ ಒಂದು ಸ್ನಾನದ್ದು ಇನ್ನೊಂದ್ರ ಬಗ್ಗೆ ನಾವು ನೇರವಾಗಿ ಅವ್ರು ಪ್ರಶ್ನೆ ಮಾಡ್ತಾರೆ. ಅದೇ ಮುಸಲ್ಮಾನರಲ್ಲಿ ಇರುವಂತಹ ನಂಬಿಕೆ ಇರಬಹುದು ಅಥವಾ ಅವ್ರು ಮಾಡುವಂತ ಯಾತ್ರೆ, ಇದ್ರ ಬಗ್ಗೆ ಏನಾದ್ರು ಪ್ರಶ್ನೆ ಮಾಡುವಂತಹ ತಾಕತ್ತು ಅಥವಾ ಧೈರ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗಿದೆಯಾ ಅಥವಾ ಕಾಂಗ್ರೆಸ್ ಲೀಡರ್ಸ್ ಇದೆಯಾ? ಅವ್ರು ಖಂಡಿತವಾಗಿ ಮಾಡಲ್ಲ. ಯಾಕಂತ ಹೇಳಿದ್ರೆ ಪುನಃ ಇಲ್ಲಿ ವೋಟ್ ಬ್ಯಾಂಕ್ ರಾಜಕೀಯ ಬಂದೇ ಬರ್ತದೆ. ಹಿಂದೂಗಳ ಬಗ್ಗೆ ಬೇಕಾದ್ರೆ ಏನ್ ಬೇಕಾದ್ರೂ ಮಾತಾಡ್ಬೋದು. ಯಾಕಂದ್ರೆ ನಾವೇನ್ ಮಾಡ್ತೇವೆ ಹೇಳಿ, ಅವ್ರೇನೋ ಮಾತಾಡಿದ್ರೆ ಅದನ್ನ ನಾವು ಚರ್ಚೆ ಮಾಡ್ತೇವೆ, ಹೀಗೆ ಮಾತಾಡಿ ನೀವು ತಪ್ಪು ಅಂತ ತಗೊಂಡು ಆರ್ಗ್ಯೂ ಮಾಡ್ತೇವೆ. ಇಷ್ಟು ಬಿಟ್ರೆ ಬೇರೆ ಏನೂ ಮಾಡಲ್ಲ. ಅದೇ ಬೇರೆಯವ್ರ ಬಗ್ಗೆ ಮಾತಾಡಿದ್ರೆ ಏನಾಗ್ತದೆ, ಸರ್ತನ್ಸೆ ಜುದಾ ಅಂತ ತಗೊಂಡು ರಸ್ತೆಗೆ ಎಳಿತಾರೆ. ಹಾಗಾಗಿ ಅವ್ರ ಬಗ್ಗೆ ಅವ್ರು ಮಾತಾಡ್ಲಿಕ್ಕೆ ಹೋಗಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಹಿಂದೂಗಳಿಗೆ ಬೈದ್ರೆ
ಇನ್ನೊಂದು ಕೋಮಿನವ್ರು ಖುಷಿ ಪಡ್ತಾರೆ, ನಮ್ಗೆ ಮತ ಸಿಗತ್ತೆ ಅಂತ ಹೇಳ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವಾಗ್ಲೂ ಯೋಚನೆ ಮಾಡ್ತಾರೆ. ಅದೇ ರೀತಿಯಲ್ಲಿ ಅವ್ರು ಮಾತಾಡಿದ್ದಾರೆ ಕೂಡ. ಹಾಗೆ ಅವರು ಇನ್ನೊಂದು ಉದ್ಯೋಗ ಸೃಷ್ಟಿ ಬಗ್ಗೆ ಕೂಡ ಹೇಳಿದ್ರಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಒಂದು ಅರ್ಥ ಮಾಡ್ಕೋಬೇಕು, ಈ ಮಹಾಕುಂಭ ಮೇಳ ನಡೆಸಲಿಕ್ಕೆ ಹೆಚ್ಚು ಕಡಿಮೆ 2 ವರ್ಷದಿಂದ ತಯಾರಿ ನಡೀತಾ ಇದೆ. ಅಲ್ಲಿ ರಸ್ತೆಗಳನ್ನ ಮಾಡಿದ್ದಾರೆ, ದೀಪಗಳನ್ನ ಅಳವಡಿಸಿದ್ದಾರೆ, ಅಂದ್ರೆ ಬೀದಿ ದೀಪ ಅಳವಡಿಕೆ ನಡೆದಿದೆ, ಅಲ್ಲಿ ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಕೆಲಸಗಳು ನಡೆದಿದೆ, ಅಲ್ಲಿ ವಿಮಾನ ನಿಲ್ದಾಣ ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ, ಇದೆಲ್ಲದೂ ಕೂಡ ಅಲ್ಲಿ ನಡೆದಿದೆ. ಈ ಸಂದರ್ಭದಲ್ಲಿ ಎಷ್ಟು ಜಾಬ್ ಅಲ್ಲಿ ಕ್ರಿಯೇಟ್ ಆಗಿದೆ ಅದನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಯೋಚನೆ ಮಾಡಬೇಕು. ಅದಾದ್ಮೇಲೆ ಈಗ ಅಲ್ಲಿ ಪ್ರತಿದಿನ ಹೆಚ್ಚು ಕಡಿಮೆ 1 ಕೋಟಿ ಜನ ವಿಸಿಟ್ ಮಾಡ್ತಾ ಇದ್ದಾರೆ. ಈ 1 ಕೋಟಿ ಜನ ಬರ್ತಾರೆ ಅಂತ ಹೇಳಿದ್ರೆ ಅವರಿಗಲ್ಲಿ ಏನೆಲ್ಲ ವ್ಯವಸ್ಥೆ ಆಗಬೇಕು, ಅವ್ರನ್ನ ನೋಡ್ಕೊಳ್ಳಿಕ್ಕೆ ಅಲ್ಲಿ ಎಷ್ಟು ಜಾಬ್ ಕ್ರಿಯೇಟ್ ಆಗಿರ್ತದೆ, ಇದನ್ನ ಕೂಡ ಯೋಚನೆ ಮಾಡಬೇಕು. ನನ್ನ ಸ್ನೇಹಿತರೊಬ್ಬರೀಗ ಪ್ರಯಾಗ್ರಾಜ್ನಲ್ಲಿ ಇದ್ದಾರೆ, ಅವ್ರು ಹೇಳೋ ಪ್ರಕಾರ ಅದ್ಭುತವಾದಂತ ಅರೇಂಜ್ಮೆಂಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಚಿಕ್ಕ ಚಿಕ್ಕ ಅಂಗಡಿ ಇಟ್ಕೊಂಡವನು ಕೂಡ ದಿನ ಸಾವಿರಾರು ರೂಪಾಯಿಯನ್ನ ಗಳಿಸ್ತಾ ಇದ್ದಾನೆ. ಹೆಚ್ಚು ಕಡಿಮೆ ಒಂದು ನೆಕ್ಸ್ಟ್ ಮುಂದಿನ 2-3 ವರ್ಷಗಳಿಗೆ ಆಗುವಷ್ಟು ಹಣವನ್ನ ಈ ಅಂಗಡಿಯವರು ಅಥವಾ ಬೇರೆ ಬೇರೆ ಬಿಸ್ನೆಸ್ನವರು ಕೇವಲ 45 ದಿನಗಳಲ್ಲಿ ದುಡಿತಾ ಇದ್ದಾರೆ ಅಂತಾನೆ ಹೇಳ್ತಾ ಇದ್ದಾರೆ. ಅಂದ್ರೆ ಅಷ್ಟೊಂದು ಜನ ಬರ್ತಾ ಇದ್ದಾರೆ, ಅಷ್ಟೊಂದು ಬಿಸ್ನೆಸ್ ಅವರಿಗೆ ಆಗ್ತಾ ಇದೆ. ಅಲ್ಲಿ ದೋಣಿಯನ್ನ ಇಟ್ಕೊಂಡಿರುವಂತಹ ದೋಣಿ ಚಲಾಯಿಸುವವನು ಇರ್ತಾನಲ್ಲ, ಆತನು ಕೂಡ ಅಷ್ಟೇ ಪ್ರತಿದಿನ ಸಾವಿರಾರು ರೂಪಾಯಿ ಹಣವನ್ನ ಗಳಿಸ್ತಾ ಇದ್ದಾನೆ. ಇದೆಲ್ಲದೂ ಯೋಚನೆ ಮಾಡಬೇಕು. ಈ ಒಂದು ಮಹಾಕುಂಭ ಮೇಳದಿಂದ ಅಲ್ಲಿ ನಡೆಯುವಂತ ಬಿಸ್ನೆಸ್ ಬಗ್ಗೆ ಕೂಡ ಯೋಚನೆ ಮಾಡಬೇಕಿತ್ತು ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾಕಂದ್ರೆ ಈ ಹಿಂದೆ ನಡೆದಂತ ಕುಂಭಮೇಳದಲ್ಲಿ ಹೆಚ್ಚು ಕಡಿಮೆ 1.2 ಲಕ್ಷ ಕೋಟಿ ವ್ಯವಹಾರ ನಡೆದಿತ್ತು ಅಂತೇಳಿ ಹೇಳ್ತಾರೆ. ಆದ್ರೂ ಕೂಡ ಅಷ್ಟೊಂದು ಅವ್ಯವಸ್ಥೆ ಅಲ್ಲಿ ಆ ಸಂದರ್ಭದಲ್ಲಿ ಇತ್ತು ಅಂತೇಳಿ ಕೂಡ ಹೇಳ್ತಾರೆ. ಆದ್ರೆ ಈ ಬಾರಿ ಇದೆಯಲ್ಲ, ಅದ್ಭುತವಾದಂತ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದಕ್ಕೆ ಉದಾಹರಣೆ ಅಂದ್ರೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಅಹಿತಕರ ಘಟನೆ ನಡೆದಿಲ್ಲ. ಒಂದು ಚಿಕ್ಕ ಘಟನೆ ನಡೆದಿತ್ತು, ಒಂದು ಟೆಂಟ್ಗಳಿಗೆ ಬೆಂಕಿ ಬಿದ್ದಿರೋದು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಇಲ್ಲಿವರೆಗೆ ನಡೆದಿಲ್ಲ, ಒಂದೇ ಒಂದು ಜೀವ ಹಾನಿ ಆಗಿಲ್ಲ. ಆದ್ರೆ ಅಲ್ಲಿ ಟೋಟಲ್ ಆಗಿ ನಡೆಯುವಂತ ಬಿಸ್ನೆಸ್ ಇದೆಯಲ್ಲ, ಈ ವರ್ಷ ಹೆಚ್ಚು ಕಡಿಮೆ 2-3 ಲಕ್ಷ ಕೋಟಿ ವ್ಯವಹಾರ ಅಲ್ಲಿ ಈ ಸಂದರ್ಭದಲ್ಲಿ ನಡೀತದೆ ಅಂತೇಳಿ ಹೇಳ್ತಾರೆ. ಅಂದ್ರೆ ಭಾರತದ GDPಗೆ ಎಷ್ಟು ಹಣ ಬರ್ಬೋದು ಇದನ್ನ ಕೂಡ ಯೋಚನೆ ಮಾಡಬೇಕು. ಅದಕ್ಕೆ ಬದಲಾಗಿ ಇದು ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಒಂದು ಕಾರ್ಯಕ್ರಮ, ಆದ್ರಿಂದಾಗಿ ನಾವು ಟೀಕೆ ಮಾಡೋಣ ಅಂತೇಳಿ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಟೀಕೆ ಮಾಡ್ತಾ ಇದ್ದಾರೆ. ಇದು ಸರ್ವತಾ ತಪ್ಪು. ಇದು ಕೇವಲ ನಿನ್ನ ಅಮಿತ್ ಶಾ ಅವರು ಅಲ್ಲಿ ಹೋಗಿ ಸ್ನಾನ ಮಾಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಮೋದಿ ಅವರು ಕೂಡ ಅಲ್ಲಿ ಹೋಗ್ತಾರೆ, ಖಂಡಿತವಾಗಿ ಹೋಗ್ತಾರೆ ಸ್ನಾನ ಮಾಡ್ಲಿಕ್ಕೆ. ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಕಾಂಗ್ರೆಸ್ನವರು ಹೊಟ್ಟೆ ಎಷ್ಟು ಉರಿಬಹುದು ಯೋಚನೆ ಮಾಡಿ. ಕೇವಲ ಇವರು ಉದ್ಯೋಗ ಅಂತ ಮಾತಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಬಹುಶಃ ಮೋದಿಯಲ್ಲಿ ಸ್ನಾನ ಮಾಡಿದಾಗ ಇನ್ನೇನೆಲ್ಲ ಇವ್ರ ಬಾಯಿಂದ ಬರ್ಬೋದು ಅದನ್ನ ಕೂಡ ನಾವು ಯೋಚನೆ ಮಾಡ್ಬೋದು. ಇನ್ನೊಂದು ವಿಷಯ ಹೇಳ್ತಾನೆ, ಅಂದ್ರೆ ಕೆಲವು ವಿಷಯಗಳಲ್ಲಿ ಇವರು ಕೇವಲ ಹೊಟ್ಟೆ ಕಿಚ್ಚು ಪಟ್ಕೊಂಡು ಮಾತಾಡ್ತಾರೆ, ಹೊಟ್ಟೆ ಕಿಚ್ಚು ಪಟ್ಕೊಂಡೇ ಈ ರೀತಿ ಎಲ್ಲ ಮಾಡ್ತಾರೆ ಅಂತ ಅನಿಸ್ತದೆ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನೆ. ಮೊನ್ನೆ ಅಂದ್ರೆ 26ನೇ ತಾರೀಕು ರಿಪಬ್ಲಿಕ್ ಡೇ ದೆಹಲಿಯಲ್ಲಿ ನಡೀತು. ಈ ರಿಪಬ್ಲಿಕ್ ಡೇ ಅಥವಾ ಗಣರಾಜ್ಯೋತ್ಸವ, ಗಣರಾಜ್ಯೋತ್ಸವಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ರಾಹುಲ್ ಗಾಂಧಿ ಇಬ್ಬರಿಗೂ ಇನ್ವಿಟೇಷನ್ ಇತ್ತು. ಆದ್ರೆ ಇಬ್ರು ಕೂಡ ಅಲ್ಲಿ ಗೈರಾಗಿದ್ರು. ರಾಹುಲ್ ಗಾಂಧಿಗೇನು ಹುಷಾರಿಲ್ಲ ಅಂತ ಗೊತ್ತಿಲ್ಲ, ಏನು ಸಮಸ್ಯೆ ಅಂತ ಗೊತ್ತಿಲ್ಲ. ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತೂ ಚೆನ್ನಾಗಿದ್ರಲ್ಲ, ಅಟ್ಲೀಸ್ಟ್ ಇವರಾದ್ರೂ ಹೋಗಿ ಅಲ್ಲಿ ಅಟೆಂಡ್ ಮಾಡ್ಬೋದಿತ್ತಲ್ಲ. ಆದ್ರೆ ಕಾಂಗ್ರೆಸ್ನವ್ರು ಯಾರೂ ಅಲ್ಲಿ ಕಾಣಿಸ್ಕೊಳ್ಲಿಲ್ಲ. ಅಂದ್ರೆ ಬೇಕಂತ ತಕೊಂಡು ಇವರು ಅದನ್ನ ಬೈಕಾಟ್ ಮಾಡಿದ್ದಾರೆ. ಹೇಳಿದ್ರೆ ನಾವು ಸಂವಿಧಾನ ಉಳಿಸ್ತೇವೆ, ಸಂವಿಧಾನಕ್ಕೆ ನಾವು ಹೋರಾಡ್ತೇವೆ, ಸಂವಿಧಾನ ಉಳಿಸೋದಕ್ಕಾಗಿ ನಮ್ಮನ್ನು ದೇವರು ಭೂಮಿ ಕಳಿಸಿದ್ದಾನೆ ಅಂತೇಳಿ ಈ ರೀತಿ ಮಾತಾಡ್ತಾರೆ. ಆದ್ರೆ ಅದೇ ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಒಂದು ಕಾರ್ಯಕ್ರಮ ನಡೀತಾ ಇದ್ರೆ ಆ ಕಾರ್ಯಕ್ರಮಕ್ಕೆ ಇವ್ರು ಹೋಗಲ್ಲ, ಗೈರಾಗ್ತಾರೆ. ಇದನ್ನ ಯಾರು ಕೇಳ್ಬೇಕು ಇವ್ರನ್ನ? ಇದನ್ನ ಯಾಕೆ ಉಳಿದವ್ರು ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಯಾವುದೇ ಪ್ರತಿಯೊಂದರಲ್ಲೂ ರಾಜಕೀಯ ಮಾಡುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೆ ಕಾಂಗ್ರೆಸ್ನ ಇತರ ನಾಯಕರು ಇದ್ರ ಬಗ್ಗೆ ಕೂಡ ಉತ್ತರ ಕೊಡ್ಬೇಕಾಗಿ ಬರ್ತದೆ. ಅಂದ್ರೆ ರಿಪಬ್ಲಿಕ್ ಡೇ ಯಾಕೆ ಇವ್ರು ಹೋಗಿಲ್ಲ ಅದಕ್ಕೆ ಕೂಡ ಒಂದು ಸ್ಪಷ್ಟೀಕರಣ ಕೊಡ್ಬೇಕು ಇವರು. ಆದ್ರೆ ಇಲ್ಲಿವರೆಗೂ ಆ ರೀತಿಯಾದಂತಹ ಕೆಲಸವನ್ನ ಇವ್ರು ಮಾಡ್ಲಿಕ್ಕೆ ಹೋಗಿಲ್ಲ. ಇದಲ್ಲದೇನೆ ಇನ್ನೊಂದು ವಿಷಯ, ಈ ಕುಂಭಮೇಳವನ್ನ ಆಯೋಜನೆ ಮಾಡ್ಲಿಕ್ಕೆ ಹಲವಾರು ಕೋಟಿ ಹಣವನ್ನ ಅಲ್ಲಿ ಈಗಾಗಲೇ ಖರ್ಚು ಮಾಡಿದ್ದಾರೆ, ಅಂದ್ರೆ ಎಲ್ಲ ರೀತಿಯಾದಂತಹ ಅರೇಂಜ್ಮೆಂಟ್ ಮಾಡ್ಲಿಕ್ಕೆ. ಆದ್ರೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಪೈಸದ ಭ್ರಷ್ಟಾಚಾರ ನಡೆದಿರುವಂತಹ ಸುದ್ದಿ ನಮ್ಗೆ ಪ್ರಯಾಗ್ರಾಜ್ನಿಂದ ಇಲ್ಲಿವರೆಗೆ ಬಂದಿಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಅಲ್ಲಿಯ ಸರ್ಕಾರ ಎಷ್ಟು ಕಟ್ಟುನಿಟ್ಟಾಗಿ ಕೆಲಸ ಮಾಡ್ತಾ ಇದೆ, ಎಷ್ಟೊಂದು ಸುಸಜ್ಜಿತವಾಗಿ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆನಲ್ಲಿ ಮಾಡಿದೆ. ಇದನ್ನ ಅಪ್ರಿಶಿಯೇಟ್ ಮಾಡಬೇಕು. ಆತ ಯಾವುದೇ ಪಾರ್ಟಿಯವನಾಗ್ಲಿ, ಕಾಂಗ್ರೆಸ್ ಆಗ್ಲಿ, ಬಿಜೆಪಿ ಆಗ್ಲಿ ಅಥವಾ ಸಮಾಜವಾದಿ ಪಕ್ಷದವನೇ ಆಗ್ಲಿ, ಅದನ್ನ ಅಪ್ರಿಶಿಯೇಟ್ ಮಾಡಬೇಕು. ಅದಕ್ಕೆ ಬದಲಾಗಿ ಸುಮ್ಮನೆ ಟೀಕೆ ಮಾಡೋದು ಖಂಡಿತವಾಗಿ ತಪ್ಪು. ಇದನ್ನ ಮಾಡಬಾರ್ದು. ಸಾಧ್ಯ ಆದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿಯನ್ನ ತಮ್ಮ ಜೊತೆ ಕರ್ಕೊಂಡು ಒಮ್ಮೆ ಪ್ರಯಾಗ್ರಾಜ್ಗೆ ಹೋಗ್ಲಿ, ಅಲ್ಲಿರುವಂತಹ ವ್ಯವಸ್ಥೆಯನ್ನ ನೋಡ್ಕೊಳ್ಳಿ. ಅದೇ ರೀತಿಯಲ್ಲಿ ಪುರ್ಸೊತ್ತಾದ್ರೆ ಅಲ್ಲೋಗಿ ಗಂಗಾ ನದಿಯಲ್ಲಿ ಒಂದು ಸ್ನಾನವನ್ನ ಮಾಡಿ ಬರ್ಲಿ. ಅವ್ರು ಏನಾದ್ರೂ ಪಾಪ ಗೊತ್ತಿಲ್ಲದೆ ಮಾಡಿದಿದ್ರೆ ಆ ಪಾಪಗಳು ಕೂಡ, ಅಥವಾ ಅವರ ನಾಯಕರು ಮಾಡಿದ್ರೆ ಆ ಪಾಪಗಳು ಕೂಡ ತೊಳೆದು ಹೋಗ್ಲಿ ಅಂತ ತಕೊಂಡು ನಾವು ದೇವರಲ್ಲಿ ಬೇಡ್ಕೊಳ್ಳೋಣ. ಯಾಕಂದ್ರೆ ಇವ್ರಿಗೆ ಮೇಲ್ಪಂಕ್ತಿಯಾಗಿ ಈಗಾಗಲೇ ಅಖಿಲೇಶ್ ಯಾದವ್ ಮೊನ್ನೆ ಹೋಗಿ ಅಲ್ಲಿ ಗಂಗಾ ಸ್ನಾನವನ್ನ ಮಾಡಿದ್ದಾರೆ. ಅದಾದ್ಮೇಲೆ ಅವ್ರು ಹೊರಗಡೆ ಬಂದು ಅಲ್ಲಿ ಇರುವಂತ ವ್ಯವಸ್ಥೆಯನ್ನೆಲ್ಲ ನೋಡಿ ಇನ್ನೂ ಚೆನ್ನಾಗಿ ಅರೇಂಜ್ ಮಾಡಬಹುದಿತ್ತು ಅಂತ ತಕೊಂಡು
ಏನೋ ಒಂದು ಹೇಳಿಕೆಯನ್ನು ಕೊಟ್ಟು ಹೋಗಿದ್ದಾರೆ. ಆದ್ರಿಂದ ಅಖಿಲೇಶ್ ಯಾದವ್ನ ಇವರು ಕೂಡ ಫಾಲೋ ಮಾಡ್ಬೋದು. ಹೋಗಿ ಒಂದು ಸ್ನಾನ ಮಾಡ್ಕೊಂಡ್ ಬಂದು ಪುನೀತರಾಗ್ಲಿ ಅಂತಕೊಂಡು ನಾವು ಆಶಿಸೋಣ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.